ನೋಡಿ, ಕಾಂಗ್ರೆಸ್ ಅಲ್ಲಿ ನಿಜವಾದ ಸಿಎಂ ಯಾರು ಅನ್ನುವ ಚರ್ಚೆಗಳು ಈಗ ಹುಟ್ಕೊಳ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಸಿಎಂ. ಬಟ್ ಡಿ ಕೆ ಶಿವಕುಮಾರ್ ಅವರ ಸಿಎಂ ಅಥವಾ ಕೆ ಸಿ ವೇಣುಗೋಪಾಲ್ ಅವರ ಅಥವಾ ಸುರ್ಜೇವಾಲಾ ಅವರ ಅಥವಾ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಈ ರೀತಿಯ ಚರ್ಚೆಗಳು ಶುರುವಾಗ್ತಾ ಇದೆ. ಯಾರು ಹಾಗಾದ್ರೆ ರಾಜ್ಯದ ನಿಜವಾದ ಸಿಎಂ? ಅದರಲ್ಲೂ ಈ ಸಂಪುಟ ವಿಸ್ತರಣೆ ಆದ ನಂತರ, ಎರಡನೇ ಲಿಸ್ಟ್ ಅನೌನ್ಸ್ ಆದ ನಂತರ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರದ್ದು ನಡೀತಾ ಇದೆಯಾ ಅನ್ನುವ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ. ರಾಜ್ಯದ ನಿಜವಾದ ಸಿಎಂ ಯಾರು? ವೇಣುಗೋಪಾಲ್ ಅವರ, ಸುರ್ಜೇವಾಲಾ ಅವರ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರ? ಯಾಕಂದ್ರೆ ಇಲ್ಲಿ ವೇಣುಗೋಪಾಲ್ ಅವರ ಸಹಿ ಇರುವ ಪತ್ರದ ಮುಖಾಂತರವೇ ಸಚಿವರ ಪಟ್ಟಿ ಪ್ರಕಟ ಆಗಿರೋದು ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಅಂದರೆ ವೇಣುಗೋಪಾಲ್ ಅವರು ಯಾರನ್ನ ಸೂಚಿಸಿದ್ದಾರೋ ಅವರನ್ನೇ ಮಿನಿಸ್ಟ್ರು ಮಾಡಲಾಗಿದೆ, ಮಂತ್ರಿಗಳನ್ನಾಗಿ ಮಾಡಲಾಗಿದೆ. ಹಾಗಾದ್ರೆ ವಿಧಾನಸಭೆ ಸ್ಪೀಕರು, ಉಪಸಭಾಧ್ಯಕ್ಷರ ನೇಮಕವನ್ನು ಹೈಕಮಾಂಡೇ ಮಾಡುತ್ತಾ? ಸಿಎಂಗೆ ಹಾಗಾದ್ರೆ ಏನು ಅವ್ರಿಗೆ ರೈಟ್ಸೇ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಹುಟ್ಕೊಳ್ತಾ ಇದೆ. ನೋಡಿ, ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಬಿಜೆಪಿ ಶಾಸಕರು ಹಾಗೆ ಮಾಜಿ ಸಚಿವರಾದಂತಹ ಸಿ ಪಾಟೀಲ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಗರು ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆಲ್ರೆಡಿ ವಾಲ್ಮೀಕಿ ಹಗರಣದಲ್ಲಿ ಜೈಲಿಗೆ ಹೋಗಿ ಬಂದಿದ್ದಾರೆ ನಾಗೇಂದ್ರ. ಅವರಿಗೆ ಸಚಿವ ಸ್ಥಾನವನ್ನ ಕೊಡಲಾಗಿದೆ. ಕೂಡಲೇ ಅವರನ್ನ ಸಚಿವ ಸ್ಥಾನದಿಂದ ಕಿತ್ತೊಗಿಬೇಕು, ಇಲ್ಲ ಅಂತ ಹೇಳಿದ್ರೆ ಉಗ್ರ ರೀತಿಯಲ್ಲಿ ಹೋರಾಟ ಮಾಡಲಾಗುತ್ತೆ. ಅವರಿಂದ ಒಂದಷ್ಟು ಹಣವನ್ನ ಪಡ್ಕೊಂಡಿದೆ ಹೈಕಮಾಂಡು. ಸೊ ಆ ಕಾರಣಕ್ಕೋಸ್ಕರ ನಾಗೇಂದ್ರ ಅವರಿಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ಈ ಹಗರಣದಲ್ಲಿ ಬೇರೆ ಬೇರೆಯವರ ಹೆಸರನ್ನ ಬಾಯ್ಬಿಡುತ್ತಾರೆ. ಸೊ ಆ ಕಾರಣದಿಂದ ನಾಗೇಂದ್ರ ಅವರಿಗೆ ಕೊಡಲಾಗಿದೆ ಅನ್ನುವುದು ಕೂಡ. ಅದರ ಜೊತೆಗೆ ಹೊಸ ಸಚಿವರ ಪಟ್ಟಿಯಲ್ಲಿ ಎಐಸಿಸಿ ಲೆಟರ್ ಹೆಡ್ನನ್ನು ನಾವು ಗಮನಿಸೋದಾದ್ರೆ, ಹಿರಿಯ ಕಾಂಗ್ರೆಸ್ ನಾಯಕರಾದಂತಹ ಕೆ ಸಿ ವೇಣುಗೋಪಾಲ್ ಅವರ ಸಹಿಯ ಬಿಡುಗಡೆ ಮಾಡಿರೋದು, ಅವರ ಸಹಿಯೊಂದಿಗೆ ಬಿಡುಗಡೆ ಮಾಡಿರೋದರ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ. ರಾಜ್ಯವನ್ನ ನಿಜವಾಗಿ ಯಾರು ನಡೆಸ್ತಾ ಇದ್ದಾರೆ? ವೇಣುಗೋಪಾಲ್ ಅವರ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ, ಮಲ್ಲಿಕಾರ್ಜುನ ಖರ್ಗೆ ಅವರ ಅಥವಾ ಸಿಎಂ ಡಿ ಕೆ ಶಿವಕುಮಾರ್ ಅವರ? ಬಿಜೆಪಿ ಶಾಸಕರು, ಮಾಜಿ ಸಚಿವರಾದಂತಹ ಸಿ ಪಾಟೀಲ್ ಅವರು ತೀವ್ರ ವಾಗ್ದಾಳಿಯನ್ನು ನಡೆಸ್ತಾರೆ. ಹಾಗಾದ್ರೆ ರಾಜ್ಯವನ್ನ ಯಾರು ನಡೆಸ್ತಾ ಇದ್ದಾರೆ? ಕೆ ಸಿ ವೇಣುಗೋಪಾಲ್ ನಡೆಸ್ತಾ ಇದ್ದಾರಾ? ರಣದೀಪ್ ಸಿಂಗ್ ಸುರ್ಜೇವಾಲಾ ನಡೆಸ್ತಾ ಇದ್ದಾರಾ? ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರ? ವೇಣುಗೋಪಾಲ್ ಸಹಿ ಇರುವಂತಹ ಪತ್ರದ ಮುಖಾಂತರ ಸಚಿವರ ಪಟ್ಟಿ ಪ್ರಕಟ ಆಗುತ್ತೆ. ಹಾಗಾದ್ರೆ ವಿಧಾನಸಭೆ ಸ್ಪೀಕರು, ಉಪಾಧ್ಯಕ್ಷರ ನೇಮಕವನ್ನು ಹೈಕಮಾಂಡ್ನಿಂದಲೇ ಮಾಡಲಾಗುತ್ತಾ? ಸಚಿವರ ಆಯ್ಕೆ ಕುರಿತು ಟೀಕೆ ಮಾಡಿದ್ದಾರೆ ಸಿ ಪಾಟೀಲ್ ಅವರು. ಕಾಂಗ್ರೆಸ್ನಲ್ಲಿ ಭ್ರಷ್ಟರಿಗೆ ಬಹುಮಾನ ಸಿಕ್ಕಿದೆ, ಭ್ರಷ್ಟರು ಯಾರಿದ್ದಾರೋ ಅವರಿಗೆ ಬಹುಮಾನ ಕೊಟ್ಟಿದ್ದಾರೆ, ಭ್ರಷ್ಟಾಚಾರದ ಆರೋಪ ಎದುರಿಸ್ತಾ ಇದ್ದಾರೆ, ವಾಲ್ಮೀಕಿ ಹಗರಣದಲ್ಲಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಸೊ ಅಂಥವರಿಗೆ, ಅವರಿನ್ನೂ ಆರೋಪ ಮುಕ್ತರೇ ಆಗಿಲ್ಲ. ಸೊ ಅಂಥವರಿಗೆ ನೀವು ಸಚಿವ ಸ್ಥಾನ ಕೊಡ್ತೀರಾ? 1 ಡಜನ್ ಸಚಿವರನ್ನ ಕೈ ಬಿಡಲಾಗಿದೆ. ಗದಗ ಸೇರಿದಂತೆ 10 ಜಿಲ್ಲೆಗಳಿಗೆ ಸಚಿವ ಸಂಪುಟದಲ್ಲಿ ಯಾವುದೇ ಪ್ರಾತಿನಿಧ್ಯನೇ ಸಿಕ್ಕಿಲ್ಲ. ಹಿಂಗಾದ್ರೆ ಹೆಂಗೆ? ಅವ್ರಿಗೆ ಬೇಕಾದ ಜಿಲ್ಲೆಗಳಿಗೆ 2-3 ಸಚಿವ ಸ್ಥಾನ ಕೊಟ್ಕೊಂಡ್ಬಿಟ್ಟವ್ರೆ, ಇನ್ನೊಂದು 10 ಜಿಲ್ಲೆಗಳಿಗೆ 0, ಶೂನ್ಯ. ಇಂತಹ ಸಚಿವ ಸಂಪುಟವನ್ನ ರಾಜ್ಯದ ಜನರು ಹಿಂದೆಂದೂ ನೋಡಿಲ್ಲ, ಯಾವುದೇ ಸರ್ಕಾರದಲ್ಲೂ ಕೂಡ ನೋಡಿಲ್ಲ. ಆ ರೀತಿಯ ಸಚಿವ ಸಂಪುಟ. ಮತ್ತೊಂದು ಕಡೆ ಮಹಿಳಾ ಮೀಸಲು ಮಸೂದೆಯನ್ನ ಕಾಂಗ್ರೆಸ್ ವಿರೋಧ ಮಾಡುತ್ತೆ ಸದನದಲ್ಲಿ. ಈಗ 20 ಸಚಿವರ ಸಂಪುಟದಲ್ಲಿ ಒಬ್ಬ ಮಹಿಳೆಗೂ ಕೂಡ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ಕಾಂಗ್ರೆಸ್ ಅಲ್ಲಿ ರೈತರು, ಈ ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ, ಸಕಾಲದಲ್ಲಿ ಮಳೆ ಆಗ್ತಾ ಇಲ್ಲ, ಕೂಡಲೇ ಸರ್ಕಾರ ಬರ ಪರಿಸ್ಥಿತಿಯನ್ನ ಘೋಷಣೆ ಮಾಡಬೇಕು, ರೈತರ ನೆರವಿಗೆ ಧಾವಿಸಬೇಕು ಅಂತ ಸಿ ಪಾಟೀಲ್ ಆಗ್ರಹಿಸಿದ್ದಾರೆ. ಒಂದು ಕಡೆ ಒಬ್ಬ ಮಹಿಳಾ ಸಚಿವೆನೂ ಕೂಡ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಆದರೆ 2ನೇ ಪಟ್ಟಿ ರಿಲೀಸ್ ಆಗಿದೆ, ಖಾತೆ ಹಂಚಿಕೆಯಾಗಿಲ್ಲ. 6 ದಿನ ಆದರೂ ಕೂಡ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಕಗ್ಗಂಟು. ಈ ಕಡೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ಸಚಿವರಿಗೆ ಢವಢವ, ಯಾರನ್ನ ಯಾವಾಗ ಕೈ ಬಿಡ್ತಾರೋ, ಯಾರ ಹೆಸರನ್ನು ಯಾವಾಗ ಕೈ ಬಿಡ್ತಾರೋ ಅಂತ. ಏನಾಗಬಹುದು? ಇವತ್ತು ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ನಾಳೆ ಇದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಬೀಳುತ್ತಾ ಅಥವಾ ಸೋಮವಾರನ
ಕಾದು ನೋಡಬೇಕು.